ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ ವಿಶೇಷ, ನಮ್ಮ 8 ಮೈಲಿ ಬಗಲ್ಗುಂಟೆ MALA ಹೋಟ್ಲಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ಸೊ ಇದೆಲ್ಲ ದೇಸಿ ಹಸುಗಳು ಕಲೆಕ್ಷನ್ ಇದು. ಸೊ ದೇಸಿ ಹಸುಗಳನ್ನ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಗೋಮಾತೆಗಳೆಲ್ಲ ಯಾವ ಥರ ಇದ್ದಾವೆ, ಎಲ್ಲ ದೇಸಿ ಹಸುಗಳು ಇದೆಲ್ಲ. ಸೊ 1 by 1 ಎಲ್ಲ ತೊಗೊಂಬಂದಿದ್ದಾರೆ. ಸೊ ಇದು ಹಸುಗಳ ಬಗ್ಗೆ ಇದೆಲ್ಲ ಇನ್ಫಾರ್ಮೇಶನ್ ಇದೆ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ವಿಶೇಷವಾದ ಗಾಣ ಇದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಹಳೆ ಕಾಲದ್ದು ಇದು ಗಾಣ. ಇದು ಇಲ್ಲಿ ಹಸುನ ಕಟ್ಬಿಟ್ಟು, ಈ ಚೈನ್ ಇದೆಯಲ್ಲ, ಇಲ್ಲಿ ಹಸುನ ಕಟ್ಬಿಟ್ಟು ತಿರುಗಿಸ್ತಾ ಇದ್ರು. ಅಲ್ಲಿ ಸ್ವಲ್ಪ ಶೇಂಗಾ ಬೀಜ ಯಾವುದಾದ್ರೂ ಫುಡ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಇದು ರೊಟೇಟ್ ಮಾಡಬೇಕಾದ್ರೆ ಈ ಥರ ನಿಮಗೆ ಒಂದು ಕಡೆಯಿಂದ ಎಣ್ಣೆ ಬಂದು ನಿಮಗೆ ಸಿಗ್ತಾ ಇತ್ತು. ಇದು ಓಲ್ಡ್ ಟೆಕ್ನಾಲಜಿ. ಇವಾಗ ನಾವೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಎಲ್ಲ ನ್ಯೂ ಟೆಕ್ನಾಲಜಿಗೆ. ಇದು ನಿಮಗೆ ತುಂಬ ನೋಡೋಕ್ಕೆ ಸಿಗೋದೇ ಅಪರೂಪ. ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸುಮಾರು ಜನಗಳು ಬಂದ್ಬಿಟ್ಟು ಇಲ್ಲಿ ಅವ್ರದ್ದು ಚಿಕ್ಕದು ಕ್ಯಾಂಪೇನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರದ್ದು ಬಟ್ಟೆಗಳಾಗಿರಲಿ, ಫುಡ್ ಆಗಿರಲಿ, ಹಿಂದ್ಗಡೆ ಅವ್ರದ್ದು ಪ್ರಾಡಕ್ಟ್ಸು, ದೇಸಿ ಸ್ಟೈಲ್ದು ಏನಿದೆಯೋ ಅದು ಕಲ್ಚರ್ನ ಸ್ಯಾರಿಗಳಾಗಲಿ ಎಲ್ಲ ಇಲ್ಲಿ ಶಾಪ್ ಥರ ಮಾಡಿದ್ದಾರೆ, ಚಿಕ್ಕದು. ನ್ಯಾಚುರಲ್ ಸೋರ್ಸ್ ಅಂತ ಇದು. ಸೊ ಇಲ್ಲಿ ನಿಮಗೆ ಸ್ಯಾರಿಗಳು ಸಿಗುತ್ತೆ, ಹಳೆ ಕಾಲದ ಸ್ಯಾರಿಗಳು. ಅಂದರೆ ಹಳೆ ಕಾಲದ ಅಂದರೆ ತುಂಬ ಹಳೆ ಕಾಲದ್ದಲ್ಲ, ಹಳೇದು ಇವಾಗ ನ್ಯೂ ಟ್ರೆಂಡಿಗಾಗಿ ಬಂದಿರೋದು, ಹೊಸ ಡಿಸೈನ್ ಆಗಿ. ಸೊ ಆಲ್ರೆಡಿ ಎಲ್ಲ ಕ್ಲೋಸ್ ಆಗ್ತಾ ಇದೆ. ನಾವು ಬಂದಿರೋದು 10 ಗಂಟೆಗೆ. ಈ ಥರ ಒಂದು ಕಲೆಕ್ಷನ್ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ. ಅಂತ ಇಲ್ಲೊಂದು ಆಪೋಸಿಟ್ ಅಲ್ಲಿ ಒಂದು ಸ್ಟಾಲ್ಸ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ಯಾರಾದರೂ ಬೈ ಮಾಡಬೇಕು ಅಂತ ಇದ್ರೆ ಇಲ್ಲಿ MA ಗ್ರೌಂಡ್ ಬಂದ್ಬಿಟ್ಟು ಬೈ ಮಾಡ್ಬೋದು. ಆರ್ಗ್ಯಾನಿಕ್ ಫ್ರೆಶ್ ಬೇಕು ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಫ್ರೆಶಸ್ ಕೂಡ ಇದೆ. ಸೊ ಈ ಥರ ಪ್ಯೂರು ನಿಮಗೆ ಮರದಲ್ಲಿ ಮಾಡಿರೋದು. ಏನಂತ ಗೊತ್ತಿಲ್ಲ ನನಗೆ, ಎಲ್ಲ ಇಟ್ಟಿದ್ದಾರೆ ಸ್ಟಾಲು. ತೋರಿಸ್ತಾ ಇದ್ದೀನಿ, ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲಾಂಟ್ಸು. ದೇಸಿ ಗೀ ಬೇಕು ಅಂತಂದ್ರೆ ನಿಮಗೆ ದೇಸಿ ಗೀ ಕೂಡ ಸಿಗುತ್ತೆ ಇಲ್ಲಿ. ನೀವೇನು ನೋಡ್ತಾ ಇದ್ದೀರೋ ಇದು ಯಾನ ಅಂತ ಹೇಳ್ಬಿಟ್ಟು ಬಟ್ಟೆ ನೇಯೋದಿದು. ಬಟ್ಟೆ ಯಾವ ಥರ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ ಇಲ್ಲೇ ಇದೆ ನೋಡಿ. ಸೊ ಇದು ಈ ಥರ ಆ್ಯಕ್ಷನ್ ಆಗ್ತಾ ಇಲ್ಲಿ ನಮಗೆ ಥ್ರೆಡ್ಸ್ ಬರುತ್ತೆ. ಆ ಥ್ರೆಡ್ಸು ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಬಿಟ್ಟು ಸೊ ಒಂದು ಪ್ಲೈನು ಶರ್ಟ್ ಥರ ಮಾಡಿ ಅದರಲ್ಲಿ ಸ್ಟಿಚಸ್ ಮಾಡೋರು. ಇದು ತುಂಬ ವರ್ಷಗಳಾದಮೇಲೆ ನೋಡೋಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಬರುತ್ತೆ ಈ ಥರ ಥ್ರೆಡ್ಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಆದಮೇಲೆ ಈ ಥರ ಒಂದು ನಮಗೆ ಸಿಗುತ್ತೆ. ಸೊ ಫೈನಲ್ ಆಗಿ ಈ ಥರ ಒಂದು ಬಟ್ಟೆ ಬರುತ್ತೆ. ಹೋಟೆಲ್ಸ್ ಕೂಡ ಇದೆ ಒಳಗಡೆ. ಇದೊಂದು ವಿಷಯವನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ಹೇಗಿತ್ತು ಕಾರ್ಯಕ್ರಮ? ಹೇಗಿತ್ತು?
ಆದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಸಮಯಕ್ಕೆ ಸಾಂಬಾರ್ powder ಎಲ್ಲ ಇದೆ ಒಂದು ಕೊಡ್ಲೇಬೇಕು. ಗಂಟೆ 10 ಬಂತು ಆದ್ರೂ ಪರವಾಗಿಲ್ಲ ನಿಮ್ಗೋಸ್ಕರ ಕೊನೆಯ 2 ಕಾರ್ಯಕ್ರಮ ಇದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾವ್ರೆ ಇಲ್ಲಿ ಕುತ್ಕೊಂಡು. ರಾಜ್ಯದಲ್ಲಿ ನಮ್ಮ ಈ ಒಂದು ಆ ಅಮ್ಮನ್ ಪಾಡಿಗೆ ಅಮ್ಮ ಏನೋ ಮಾತಾಡ್ತಾ ಐತೆ. ಕೊಟ್ಟಿರುವಂತಹ ತಂಡ ಇದೀಗ ಸ್ಟಾರ್ ಸುವರ್ಣ ಏಷ್ಯನ್ ನ್ಯೂಸ್ ಆಂಕರ್ ಅವರು. ನಾವು ಹೇಳಿದ್ರು ತಲೆ ತೂಗುವಂತ ಹಾಡು ಯಾವುದಂದ್ರೆ ಸೋಜುದಾಟ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಚಂದಕ್ಕಿ ಮಾಲೆ ಬೆಂಕತ್ತೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬೆಂಕತ್ತೆ ತುಳಸಿ ಗಣವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ. ದಾವಣಗೆರೆ ಬೆಣ್ಣೆ ದೋಸೆ ಮಿರ್ಚಿ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಒಂದ್ಸತಿ ಬಂದು ಟೇಸ್ಟ್ ಮಾಡಿ, ಡೈಲಿ ಬರ್ತೀರಾ ಅದಂತೂ ಫಾರ್ ಶೋರ್. ಐಸ್ ಕ್ರೀಮ್ ಇದೆ, ಯಾವುದೋ ಹೊಸ ಬ್ರ್ಯಾಂಡು, ನನಗಂತೂ ನೇಮ್ ಗೊತ್ತಿಲ್ಲ. ಬಂಗಾರಪೇಟೆ ಪಾನಿಪುರಿ ಕೂಡ ಇದೆ ಇಲ್ಲಿ. ಊಟ ಟೈಮು ಪಾನಿಪುರಿ ತಿನ್ನೋಕ್ಕಾಗಲ್ಲ ಇವಾಗ. ಪಾನಿಪುರಿ ತಿಂದರೆ ಊಟ ಮಾಡಲ್ಲ. ಸವಿ ರುಚಿ ಅಂತ ಏನೋ ಮೆಣಸಿನ್ಕಾಯಿ ಆರೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ರಾಘವೇಂದ್ರ ಹೋಟೆಲ್ ಕೂಡ ಇದೆ ಇಲ್ಲಿ. ಅಜ್ಜಿ ಹೋಟೆಲ್ ಅಂತೆ, ಅಜ್ಜಿ ಅಡಿಗೆ. ಬಟ್ ಅಜ್ಜಿನೇ ಕಾಣಿಸ್ತಾ ಇಲ್ಲ. ಅಜ್ಜಿ ಅಡುಗೆ ಅಂತ ಇಟ್ಟಿದ್ದಾರೆ, ಅಜ್ಜಿನೇ ಇಲ್ಲ. ಅಜ್ಜಿನಲ್ಲಿ ಬಿಟ್ಟರು ಮುಳುಬಾಗಿಲು ದೋಸೆ ಮದ್ದೂರು ಸ್ಟೈಲ್ ವಡೆ ಸಿಗುತ್ತೆ ಅಂತ ಇಲ್ಲಿ. ಒಳ್ಳೊಳ್ಳೆ ಫುಡ್ ಕೌಂಟರ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಊಟ. ಏನಾದ್ರು ತಿನ್ಬೇಕಲ್ಲ ನಾನು ಕೂಡ. ಈಗ ಕಬ್ನಲ್ಲಿ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಆರ್ಗ್ಯಾನಿಕ್ ಶುಗರ್ ಕೇನ್ ಜ್ಯೂಸ್ ಅಂತ ಇದು. ಆರ್ಗ್ಯಾನಿಕ್ ಶುಗರ್ ಕೇನ್ ಜ್ಯೂಸ್ ಅಂತ ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ನಾಳೆ ಹೊಸ ವಿಡಿಯೋಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.